ನನ್ನಂಥ ಮುದುಕನಿಗಿರ್ಬೇಕಾದ ಕಾಯಿಲೆನ ಈ ಮಗುಗೆ ಈಗಲೇ ಕೊಟ್ಬಿಟ್ಟಿದ್ದೀಯಲ್ಲ ಭಗವಂತ. ಈ ಎಳೆ ಮಗು ಇಂಜೆಕ್ಷನ್ ಚುಚ್ಕೋಬೇಕಾ? ಅಯ್ಯೋ, ತಿನ್ನುವಂಥ ಕಾಲದಲ್ಲಿ ಏನು ತಿನ್ನೋ ಹಾಗಿಲ್ಲ. ಛೇ, ಕೆಲವು ವಿಚಾರದಲ್ಲಿ ನೀನು ಯಾಕೆ ಇಷ್ಟು ನಿರ್ದಯಿ ಅಂತ ನನಗನ್ನಿಸ್ತಾ ಇದೆ. ಮಾವಯ್ಯ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವಯ್ಯ. ಸೀತಂಗೆ ಮಗು ಇದ್ದ ವಿಷಯ ನನಗೆ ಗೊತ್ತಿತ್ತು, ಆದರೆ ಆ ಮಗುಗೆ ಶುಗರ್ ಇರೋ ವಿಷಯ ನನಗೆ ಗೊತ್ತಿರಲಿಲ್ಲ ಮಾವಯ್ಯ. ಇದು ನಿಮಗೆ ಹೀಗೆ ಗೊತ್ತಾಗಿದ್ದು ನಿಜವಾಗ್ಲೂ ಬೇಜಾರಾಗ್ತಿದೆ. ಐ ಆಮ್ ಸಾರಿ ಮಾವಯ್ಯ. ನೀನು ಯಾಕಮ್ಮ ಸಾರಿ ಕೇಳ್ತೀಯ? ತಿಳ್ಕೊಂಡಿದ್ರು ಏನು ಮಾಡೋಕ್ಕಾಗ್ತಿತ್ತು? ಬದಲಾಯಿಸೋಕ್ಕಾಗ್ತಿತ್ತ? ನಾವೇ ಏನಾದರೂ ಸಮಸ್ಯೆ ತಂದುಕೊಂಡಿದ್ರೆ ಭಗವಂತನ ಹತ್ರ ಪರಿಹಾರ ಕೇಳ್ಬೋದು. ಇದು ಭಗವಂತನೇ ತಂದಿರೋ ಸಮಸ್ಯೆ, ನಾವೇ ಪರಿಹಾರ ಹುಡ್ಕೋಬೇಕು. ಭಾರ್ಗವಿ, ಸಿಹಿಗೆ ಇದರಿಂದ ಆಚೆ ಬರೋದಕ್ಕೆ ಏನು ದಾರಿನೇ ಇಲ್ವಾ? ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸರ್ಪ್ರೈಸ್. ಹೇಳಿ ರಾಮ್. ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ ಬರ್ತ್ಡೇ ನಾನ್ ನಿಮಗ್ ಸರ್ಪ್ರೈಸ್ ಕೊಡ್ಬೇಕು, ನೀವೇ ನನ್ಗೆ ಸರ್ಪ್ರೈಸ್ ಕೊಡ್ತಿದ್ರಾ? ಓ, ಈ ಸರ್ಪ್ರೈಸ್ ಸಿಹಿಗ? ಯಾ, ಹೇಳಪ್ಪ, ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಸಿಬಿಟ, ಈಗ ನೀನೊಂದು ಕೆಲಸ ಮಾಡು. 1 ಇಂದ 100 ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡು. ಅಷ್ಟರಲ್ಲಿ ಆ ಜಾಗ ಬಂದ್ಬಿಡುತ್ತೆ. ಓಕೆನಾ? ಓಕೆ. 1 2 3 4 5 6 7 8 9 10. ಓ, ಸಿಗರು, ನಿನ್ ಗೊತ್ತಾಯ್ತಾ? ಹೇಳು ಫ್ರೆಂಡ್. ಅಲ್ಲ ಅಪ್ಪ, ಸಾರಿ. ನಿಂಗೆ ಫ್ರೆಂಡ್ ಅಂತ ಅಭ್ಯಾಸ ಆಗಿತ್ತಲ್ವಾ, ಅದಕ್ಕೆ ಫ್ರೆಂಡ್ ಅಂತ ಕರೆದ್ಬಿಟ್ಟೆ. ಅಪ್ಪ, ಹೇಳು, ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ. ಸಿಬಿಟ, ನೀನು ಫ್ರೆಂಡ್ ಅಂತ ಕರೆದ್ರು ಓಕೆ, ಆದ್ರೆ ಅಪ್ಪ ಅಂತ ಕರೆದ್ರೆ ತುಂಬಾ ತುಂಬಾ ಖುಷಿ ಆಗತ್ತೆ. ಹೇಳಪ್ಪ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ನೀನು ಸಿಕ್ಕಾಪಟ್ಟೆ ಸ್ಮಾರ್ಟ್ ಅಲ್ವಾ, ಹಾಗಾಗಿ ನಿನ್ಗೆ 3 ಆಪ್ಷನ್ ಕೊಡ್ತೀನಿ, ಅದ್ರಲ್ಲಿ ನೀನ್ ಗೆಸ್ ಮಾಡು. ಅಮೇರಿಕಾ. ಸೂಪರ್ ಆಗಿ ಗೆಸ್ ಮಾಡ್ತೀಯ ಕಣೆ. ಏನ್ ಕಾರಲ್ಲಿ ಅಮೆರಿಕಾಗ ಹೋಗ್ತಾ ಇದೀವ, ಇವಾಗ ನಮ್ ಕಾರ್ ಹಾರಿ ಹಂಗೆ ಅಮೆರಿಕಾಗ್ ಲ್ಯಾಂಡ್ ಆಗತ್ತೆ ಅಲ್ವಾ? ಬೆಂಗಳೂರಲ್ಲಿ ಬೀಚ್ ಎಲ್ಲೇ ಇದೆ. ಈ ರೋಡ್ ನೋಡಿದ್ರೆ ನಿನಗೆ ಗೊತ್ತಾಗ್ತಿಲ್ವಾ ಎಲ್ಲಿ ಅಂತ? ಕರೆಕ್ಟ್. ಹುಟ್ಟಿದ ಮಗುಗೂ ಡಯಾಬಿಟೀಸ್ ಇರುತ್ತೆ. ಈಗೀಗ ಎಷ್ಟೊಂದು ಥರ ಡಯಾಬಿಟೀಸ್ ಬಂದಿದೆ, ಆದರೆ ಅದಕ್ಕೆ ಚಿಕಿತ್ಸೆನೂ ಇದೆ. ಎಲ್ಲ ಡಯಾಬಿಟೀಸ್ಗೂ ನಾವೇನು ಹೆದರಬೇಕಾಗಿಲ್ಲ. ಈಗಿನ ಕಾಲದಲ್ಲಿ ಮೆಡಿಕಲ್ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಲ್ವಾ ಮಾವಯ್ಯ? ಆದರೂ ಸೀತಾ ಈ ವಿಷಯನ ಯಾಕೆ ನಮ್ಮ ಹತ್ರ ಮುಚ್ಚಿಟ್ಲೋ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಸಿಹಿಗೆ ಶುಗರ್ ಇರೋ ವಿಷಯ ತಿಳಿಸಿದ್ಲು ಅಂತಂದರೆ ನಾವು ಈ ಸಂಬಂಧ ಬೇಡ ಅಂತೀವೇನೋ ಅಂತ ಹೆದರಿದ್ಲು ಅನ್ಸುತ್ತೆ. ನಾವೇ ಅರ್ಥ ಮಾಡ್ಕೊಂಡು ಬಿಟ್ಬಿಡೋಣ ಮಾವಯ್ಯ. ಅದೇನೇ ಇರ್ಬೋದು, ಆದರೆ ಈಗ ಆ ಮಗು ನಮ್ಮನೆ ಮಗು. ಈ ಸಣ್ಣ ಕಂದಮ್ಮನಿಗೆ ಕಾಯಿಲೆ ಇರೋದು ತುಂಬ ಬೇಜಾರಾಗ್ತಿದೆ ಕಣಪ್ಪ. ನೀವು ಬೇಜಾರಾಗಬೇಡಿ ಮಾವಯ್ಯ. ರಾಮ ಸೀತನ ಮದುವೆ ಆದಮೇಲೆ ಸಿಹಿ ನಮ್ಮನೆ ಮಗುನೇ. ಅವಳಿಗೂ ಕನ್ಸರ್ನ್ ಇರುತ್ತಲ್ವಾ, ನನ್ನ ಮಗುನ ಹೇಗೆ ನೋಡ್ಕೋತಾರೋ ಏನು ಅಂತ. ಆ ಕನ್ಸರ್ನ ನಾವೇ ದೂರ ಮಾಡ್ಬೇಕು ಮಾವಯ್ಯ. ಹೌದು, ಒಳ್ಳೆಯ ಡಾಕ್ಟರ್ ಹತ್ರ ನಾವೇ ತೋರಿಸಿ ಪರಿಹಾರ ಹುಡ್ಕೋಣ.
ಮಾವಯ್ಯ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸೀತಾ ತುಂಬ ಮುಜುಗರದ ಸ್ವಭಾವದವಳು. ಅವಳು ನಮ್ಮ ಹತ್ರ ಕೆಲವು ವಿಷಯಗಳನ್ನ ಹೇಳೋದಕ್ಕೆ ಹಿಂಜರಿತಾಳೆ. ನಾವೇ ಹೋಗಿ ಅವಳ ಹತ್ರ ಕೇಳಿದ್ರೆ ಚೆನ್ನಾಗಿರುತ್ತೆ. ವಿಷಯಗಳನ್ನೆಲ್ಲ ತಿಳಿಸ್ಬಿಟ್ರೆ ಒಳ್ಳೇದಲ್ವಾ ಮಾವಯ್ಯ? ಹಾಗೆಲ್ಲ ಕೆದಕಿ ಕೇಳೋಕ್ಕಾಗಲ್ಲ ಕಣಮ್ಮ, ತಪ್ಪಾಗುತ್ತೆ. ಮಾವಯ್ಯ ನನಗನ್ನಿಸ್ತಿದೆ ಒಂದ್ಸಲ ಸಿಹಿದೂ ಸೀತಂದು ಜಾತಕ ತೋರಿಸ್ಬಿಡೋಣ ಮಾವಯ್ಯ. ಮದುವೆ ಟೈಮಲ್ಲಿ ನಾವು ಜಾತಕ ಏನೂ ನೋಡಲಿಲ್ಲ. ಅವರಿಬ್ಬರ ಪ್ರೀತಿ ಮುಂದೆ ಇದೇನು ದೊಡ್ಡದಲ್ಲ ಅಂತ ನಾವು ಮುಂದುವರೆದ್ವಿ. ಆದರೆ ಈಗ ನಂಗೆ ಯಾಕೋ ಅನ್ನಿಸ್ತಿದೆ ಅವ್ರ ಜಾತಕ ತೋರಿಸಿದ್ರೆ ಒಳ್ಳೆಯದು ಅಂತ. ನಮ್ಮ ಸಮಾಧಾನಕ್ಕಷ್ಟೇ ಮಾವಯ್ಯ. ನೀನು ಹೇಳೋದು ಸರಿ ಇದೆ ಕಣಮ್ಮ. ಅದೇನು ಮಾಡ್ತೀಯ ಮಾಡಮ್ಮ, ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕಮ್ಮ. ಅಜ್ಜಿ ತಾತ ಅರೆ ನನ್ನ ಚಿನ್ನ, ನನ್ನ ಬಂಗಾರಿ, ಪಂಜ. ನನ್ನ ಬಂಗಾರಿ ಬಂದ್ಬಿಟ್ಟಿಯೇನೆ ಕಂದ ಕಂದ. ಶಾಂತ, ಒಂದು ನಿಮಿಷ, ಇದೂ ಭ್ರಮೆನೇ ಇರಬೇಕು ಕಣೆ. ರೀ, ನಾವು ಅವಳ ಧ್ಯಾನದಲ್ಲೇ ಇದೀವಲ್ಲ, ಅದಕ್ಕೆ ಹಾಗನ್ನಿಸ್ತಾ ಇರ್ಬೋದು. ಯಾಕೆ ಇಬ್ರು ಸ್ಟ್ಯಾಚು ಆಗ್ಬಿಟ್ರೆ ನಾನು ಬಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ನನಗೆ ಮುದ್ದು ಮಾಡಲ್ವಾ? ರೀ, ನಿಜವಾಗ್ಲೂ ಬಂದಿದ್ದಾಳೆ ರೀ ಮುದ್ದು. ಬಂಗಾರಿ, ನಿನ್ನ ಬರ್ತ್ಡೇ ದಿವಸ ನಿನ್ನ ನೋಡೋಕ್ಕಾಗಲ್ವಲ್ಲ ಅಂತ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಈಗ ನಾನೇ ಬಂದ್ಬಿಟ್ಟಿದ್ದೀನಿ. ಹೇಗಿತ್ತು ಸರ್ಪ್ರೈಸ್? ಓ ಸೂಪರ್. ತಾತ ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. 100 ವರ್ಷ ಚೆನ್ನಾಗಿರು. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಜ್ಜಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀವಿ. ಸರಿ, ಬರ್ತೀನಿ. ಸರಿ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ನಮಸ್ತೆ ಅಪ್ಪ, ಹೇಗಿದ್ದೀರಾ? ಚೆನ್ನಾಗಿರಿ. ಇದು ನಿಮಗಷ್ಟೇ ಅಲ್ಲ, ನಮಗೂ ಸರ್ಪ್ರೈಸೇ. ಇದೆಲ್ಲ ಪ್ಲಾನ್ ಮಾಡಿದ್ದು ಇವರೇ. ಓ, ಒಳ್ಳೆ ಕೆಲಸ ಮಾಡಿದೀಪ್ಪ. ತುಂಬಾ ಸಂತೋಷ ಆಯ್ತು. ಅಮ್ಮ ಬೆಳಿಗ್ಗೆ ಎದ್ದಾಗಿಂದ ಅಜ್ಜಿ ಪೂರಿ ಮಾಡಿರ್ತಾರೆ, ತಿನ್ನಕ್ ನಾನಿರೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಕೇಕ್ ಕಟ್ ಮಾಡ್ಬೇಕಾದ್ರೂ ಅಷ್ಟೇ, ನನ್ನ ಹೆಂಡತಿ ಮತ್ತೆ ನನ್ನ ಮಗಳು ನಿಮ್ಮನ್ನ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತಾ ಇದ್ರು. ಫೋನ್ ಮಾಡೋಣ ಅನ್ನೋಷ್ಟು ಸ್ವಲ್ಪ ಬ್ಯುಸಿ ಆಗ್ಬಿಟ್ವಿ. ಅದಕ್ಕೆ ನಾನೇ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಇಬ್ರು ಕರ್ಕೊ ಬಂದ್ಬಿಟ್ಟೆ. ನಿನ್ನ ಬಾಯಲ್ಲಿ ನನ್ನ ಹೆಂಡತಿ, ನನ್ನ ಮಗಳು ಅಂತ ಕೇಳಕ್ಕೆ ಎಷ್ಟು ಸಂತೋಷ ಆಗತ್ತಪ್ಪ. ಕಾಫಿ ಮಾಡ್ತೀನಿ. ಮದುವೆ ಆಗ್ತಿದ್ದಾಗೆ ಗಂಡ ಹೆಂಡತಿ ತವ್ರ ಮನೆಗೆ ಊಟಕ್ಕೆ ಬರಬೇಕು. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ತಾತ, ಅರೆ ಸೀತಮ್ಮನ ತವ್ರ ಮನೆ ಖಾಲಿ ಖಾಲಿ ಇದೆ. ನಾನು ಒಂದೇ ಒಂದ್ಸತಿ ನೋಡ್ಬೋದಾ? ಅಯ್ಯೋ, ನೋಡುವಂತೆ ಇರು, ಕೀ ತಂದು ಕೊಡ್ತೀನಿ. ಹ್ಯಾಪಿ ಬರ್ಡೇ ಸಿಹಿ. ಸಿಬಿಡ ತಗೋ, ಇದೆಲ್ಲ ನಿನ್ನ ಫ್ರೆಂಡ್ಸ್ ಕೊಟ್ಟು. ಮತ್ತೆ ಎಲ್ಲ ಆರಾಮ? ಕೆಲಸ ಹೇಗೆ ನಡೀತಿದೆ? ಅಶೋಕ್, ಆ್ಯಕ್ಚುಲಿ ಮಿಸ್ಸಿಂಗ್ ಯು ಅ ಲಾಟ್, ಗೊತ್ತಾ? ಯಾಕೆ ಅಂದರೆ ಗಂಡನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೆಂಡತಿಗೆ ರೀಸನ್ ಬೇರೆ ಬೇಕಾ? ಬೇಗ ಬನ್ನಿ, ನಿಮ್ಮ ಹತ್ರ ತುಂಬ ಮಾತಾಡೋರಿದೆ. ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ನಾನು. ಇಟ್ಸ್ ಲೈಕ್ ಅ ಸ್ಮಾಲ್ ಸರ್ಪ್ರೈಸ್. ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ, ನೀವು ಡೈರೆಕ್ಟಾಗಿ ಬರಬೇಕು. ನಾನು ಹೇಳಿದಾಗ ನಿಮ್ಮ ರಿಯಾಕ್ಷನ್ ನಾನು ನೋಡಬೇಕು. ನಾಳೆ ಬರ್ತೀರಾ? ಅಶೋಕ್, ನೋ, ಫೋನಲ್ಲಿ ಹೇಳೋಕ್ಕಾಗಲ್ಲ, ಪ್ಲೀಸ್. ಓಕೆ, ಟೇಕ್ ಕೇರ್. ಹೇಗೆ ಹೇಳೋದು ಅಶೋಕ್ಗೆ? ಅವ್ರ ಮುಂದೆ ಒಂದು ಪುಟಾಣಿ ಟೀ ಕಪ್ ಇಡೋದಾ?
ಇಲ್ಲಾಂದ್ರೆ ಫಸ್ಟು ಡಾಕ್ಟರ್ ಹತ್ರ ಹೋಗ್ಲಾ, ಇಲ್ಲಾಂದ್ರೆ ಅವ್ರು ಬಂದ್ಮೇಲೆ ಇಬ್ರು ಒಟ್ಟಿಗೆ ಹೋಗೋದ? ಅವ್ರನ್ನ ಬಿಟ್ಟು ನಾನು ಒಬ್ಬಳೇ ಹೋದ್ರೆ ಬೇಜಾರಾಗ್ಬೋದು. ಡಾಕ್ಟರ್ ಕಂಗ್ರ್ಯಾಚುಲೇಷನ್ಸ್ ಅಂದಾಗ ಅಶೋಕ್ ಮುಖದಲ್ಲಿರೋ ಖುಷಿ ನೋಡೋದೇ ಒಂದು ಚಂದ, ಅದೊಂಥರ ಎಕ್ಸೈಟ್ಮೆಂಟ್. ಹಾಂ, ಇಬ್ರು ಒಟ್ಟಿಗೆ ಹೋಗೋದೇ ಬೆಸ್ಟ್. ವೆಲ್ಕಮ್ ಟು ತೋರ್ ಮನೆ ಸೀತಮ್ಮ. ಸ್ವಾಗತ ಸುಸ್ವಾಗತ ಅಪ್ಪ. ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಮದುವೆ ಮಾಡಿಸ್ಕೊಟ್ಟು ಈಗ ನನಗೆ ವೆಲ್ಕಮ್ ಮಾಡ್ತಿದ್ಯಾ? ಯಾರೇ ನಿಂಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು? ನನ್ಗೆಲ್ಲ ಗೊತ್ತಾಗುತ್ತೆ, ನಾನು ಸ್ಮಾರ್ಟು ಅಲ್ವಾ ಅಳಿ ಅಂದ್ರೆ? ಅಳಿಯಂದ್ರೆ ನಾನು ಅಳಿಯಂದ್ರೆ ನಾನು ಸೀತಮ್ಮನ್ ತವ್ರ ಮನೆಗೆ ನೀವು ಅಳಿ ಆಗ್ತೀರಾ. ಓಕೆ ಬಾಸ್. ಸೀತಮ್ಮ, ಈ ಮನೆಗೆ ಬಂದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಫುಲ್ ಹ್ಯಾಪಿ. ಹಾಗಾದ್ರೆ ನಿಂಗೆ ನಮ್ಮನೇಲಿ ಇರೋದಕ್ಕೆ ಖುಷಿ ಆಗಲ್ಲ? ಹಾಗೇನಿಲ್ಲ, ಅಲ್ಲೂ ಖುಷಿನೇ. ಆದ್ರೆ ಇಲ್ಲಿ ಒಂದ್ ಕಡೆ ನಿಂತ್ಕೊಂಡ್ರೆ ಸಾಕು, ಇಡೀ ಮನೆನೇ ಕಾಣಿಸುತ್ತೆ. ಅದರಲ್ಲಿ ಸೀತಮ್ಮನ ಹುಡ್ಕೋಕೆ ಸಿಕ್ಕಾಪಟ್ಟೆ ಕಷ್ಟ. ಆಮೇಲೆ ಸೀತಮ್ಮ ಚೂಡಿದಾರ್ ಹಾಕೊಂಡು ಇಲ್ಲಿ ಅಡ್ಗೆ ಮಾಡ್ತಿದ್ಲು, ಆಮೇಲೆ ಸೌಟ್ ಇಟ್ಕೊಂಡು ನನಗೆ ಬೈತಿದ್ಲು. ಕೈಯಲ್ಲಿ ಹಿಟ್ಟಾದಾಗ ನನ್ ಮೀಸೆ ಬಿಡಿಸ್ತಿದ್ಲು. ಎವ್ರಿ ಸಂಡೇಸು ಈ ಮನೆನ ಕ್ಲೀನ್ ಮಾಡ್ತಿದ್ಲು, ನಾನು ಹೆಲ್ಪ್ ಮಾಡ್ತಿದ್ದೆ. ಅರೆ ಅಲ್ಲಿ ಸೀತಮ್ಮ ರಾಣಿ ತರ ಇಡ್ತಾಳೆ, ನಮ್ ಸೀತಮ್ಮ ಅನ್ಸೋದೇ ಇಲ್ಲ. ನಂಗೆ ಅರ್ಥ ಆಗುತ್ತೆ ಬಂಗಾರ. ನಾನೇ ಈ ಮನೇನ ಎಷ್ಟು ಮಿಸ್ ಮಾಡ್ಕೋತೀನಿ, ಇನ್ನು ನೀವಿಬ್ರು ಮಿಸ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಹೌದು, ಆಡಂಬರ, ಅಲಂಕಾರ, ಈ ಸೀರೆ, ಒಡವೆ ಇದೆಲ್ಲ ನೋಡದೇ ಇರೋ ಮನೆ ಇದು. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೀನಿ. ಆದರೆ ಒಂದು ಖುಷಿ ವಿಷಯ ಏನು ಗೊತ್ತಾ? ಆ ಕೊರತೆನೆಲ್ಲ ನೀಗ್ಸಕ್ಕೆ ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಲ್ಲ, ಅಷ್ಟು ಸಾಕು. ಅಜ್ಜಿ, ತಾತ ಹೇಗಿದ್ದೀರಾ? ಓ ಸುಲೋಚನಾ, ಬಮ್ಮ. ಮದ್ವೆ ಆಗಿ ಮಾರನೇ ದಿನ ಮನೆ ಬಿಕ್ಕು ಅಂತಿರುತ್ತಲ್ವಾ, ನಿಮಗೂ ಖಾಲಿ ಖಾಲಿ ಅನ್ನಿಸ್ತಿರುತ್ತೆ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸೀತಾರಾಮ ಬಂದಿದ್ದಾರಂತೆ, ನನಗೆ ಗೊತ್ತೇ ಇರಲಿಲ್ಲ ನೋಡಿ. ಇವತ್ತು ಸಿಹಿ ಹುಟ್ಟಿದ ದಿವಸ ಅಲ್ವಾ, ಸಿಹಿ ನಮ್ ಜೊತೆ ಇರ್ಲಿ ಅಂತ ರಾಮ್ ಕರ್ಕೊಂಬಂದಿದ್ದಾನೆ. ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಅವನು. ಹೌದೌದೌದು, ಮನೇನ ಸೀತನ ಹೆಸರಿಗೆ ಬರ್ದಿದ್ದಾನಂತೆ, ಗೊತ್ತಾ ನಿಂಗೆ? ಹೌದಾ? ಹಾಗಿದ್ರೆ ಆ ಮನೆ ಇನ್ಮೇಲೆ ನಮ್ಮ ಮನೆನೇ. ಅಂದ್ರೆ ಸೀತಾ ಮನೆ ಅಂದ್ರೆ ಸೀತಾ ಅಣ್ಣನ ಮನೆನೇ ಇದ್ದಂಗಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಯಾಕಾರು ಹೇಳಿದ್ನೋ ಇವಳ ಹತ್ರ, ಇವಳು ಬುದ್ಧಿ ಬದಲಾಗಲ್ಲ ಅನ್ಸುತ್ತೆ. ಅಯ್ಯೋ ಅಳಿಯಂದ್ರೆ, ಈ ವಿಷಯ ನಾನು ಹೇಗೆ ಹೇಳಲಿ? ಪ್ರಿಯಾ ಹೇಳಿದ್ರೇನೆ ಚೆನ್ನಾಗಿರತ್ತೆ. ಒಂಥರ ಸೀಕ್ರೆಟು, ಆದ್ರೂ ಸೀಕ್ರೆಟ್ ಅಲ್ಲ. ಒಂದು ಕೆಲಸ ಮಾಡಿ, ನೀವು ಕೆಲಸ ಎಲ್ಲ ಮುಗಿಸಿ ಬೇಗ ಮನೆಗೆ ಬನ್ನಿ, ಪ್ರಿಯಾನೇ ನಿಮ್ಮ ಹತ್ರ ಹೇಳ್ತಾಳೆ. ಸರಿ ಸರಿ ಅಮ್ಮ, ಹೂವು. ಅಯ್ಯೋ ಮರ್ತಿದ್ದೆ, ಬಂದೇ ಇರಪ್ಪ ಒಂದು ನಿಮಿಷ. ಹೂವನ ಅತ್ತೆ, ಈಗಷ್ಟೇ ದೇವ್ರ ಪೂಜೆ ಆಯ್ತು, ಈಗ ಯಾಕೆ ಹೂವ? ವಿಷಯ ಇದೆಯಮ್ಮ, ನಾನು ಸ್ಟೋವ್ ಮೇಲೆ ಹಾಲಿಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊ, ಹೂ ತಗೊಂಡ್ಬರ್ತೀನಿ. ಇರು, ಬಂದೆಪ್ಪ. ಫ್ರೆಶ್ ಆಗಿರೋ ಹೂ ಕೊಟ್ಟಿದ್ದಾನೆ. ಪ್ರಿಯಾ, ಪ್ರಿಯಾ, ಮೈಸೂರು ಮಲ್ಗೆ ಹೂ ತರಿಸಿದ್ರೆ ಅತ್ತೆ? ಹಬ್ಬ ಘಮ ಘಮ ಅಂತಿದೆ. ನಂಗೆ ಹೂವು ಅಂದ್ರೆ ಪ್ರಾಣ ಅತ್ತೆ. ಇಡು, ಇದು ನಿನಗಲ್ಲ, ಪ್ರಿಯನ್ಗೆ. ಮಗಳು ಬಸ್ರಿ ಅಂತ ಗೊತ್ತಾಗಿದೆ, ತಾಯಿ ಆದವಳು ಹೂ ಮುಡಿಸಿ ಆರತಿ ಮಾಡಬೇಕು, ಅದು ನಮ್ಮ ಕಡೆ ಸಂಪ್ರದಾಯ. ಹೌದಾ ಅತ್ತೆ? ಆದ್ರೆ ಟೆಸ್ಟ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ದಲೆ ಈ ಶಾಸ್ತ್ರ ಮಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ಅಂಜು, ನೀನ್ ಡಾಕ್ಟರ್ ಇರ್ಬೋದು, ಆದ್ರೆ ನಾನು ಅವಳ ಅಮ್ಮ. ಅವಳು ವಾಂತಿ ಮಾಡಿದ್ ನೋಡೇ ಹೇಳ್ತಿರೋದು ಅವಳು ಬಸ್ರಿ ಅಂತ. ಪ್ರಿಯಾ, ಪ್ರಿಯಾ ಬಂದ್ಯಾಮ್ಮ? ಬಂದೆ ಇರಮ್ಮ. ಅಯ್ಯೋ, ಏಯ್ ಏಯ್, ಏನ್ ಹಿಂಗ್ ಓಡ್ ಬರ್ತಾ ಇದ್ಯಾ? ನಿಧಾನಕ್ ಬಾ, ಈ ತರ ಟೈಮಲ್ಲೆಲ್ಲ ಹುಷಾರಾಗಿ ಓಡಾಡ್ಬೇಕು. ಬಾ. ಏನಮ್ಮ ನಿಂದು ಒಳ್ಳೆ. ಬಾ. ಏನಮ್ಮ ಇದು ಗಮ್ ಅಂತಿದೆ? ಮೈಸೂರು ಮಲ್ಲಿಗೆ ತರಿಸಿದ್ದೀನಿ. ಅಂಜುಗೆ ಈ ಹೂವೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಬೀಜಲಿದ್ದಾಗ್ಲೂ ಅಷ್ಟೇ ವೆರೈಟಿ ವೆರೈಟಿ ಹೂ ತರಿಸೋದು. ದೇವ್ರಿಗೆ ಮುಡ್ಸೋದೇನು, ಅವಳು ಮುಡ್ಕೊಳ್ಳೋದೇನು, ಅವಳಿಗಿಷ್ಟ, ಅವಳಿಗೆ ಕೊಡು. ಸ್ವಲ್ಪ ಸಮಾಧಾನವಾಗಿರೋ, ಇದು ನಿನಗೆ ತರಿಸಿರೋದು, ಅಂಜುಗಲ್ಲ. ಸಂಪ್ರದಾಯದ ಪ್ರಕಾರ ನಾನು ನಿನ್ನ ಹೂ ಮುಡಿಸಿ ಆರತಿ ಎತ್ಬೇಕು. ಬಾ, ದೇವ್ರ ಮುಂದೆ ಕೂತ್ಕೋ, ಕೆಂಪು ನೀರು ಆರತಿ ರೆಡಿ ಮಾಡು. ಇಷ್ಟು
ನನಗ ಆಗಲ್ಲಮ್ಮ, ನಾನು ಮುಡ್ಕೊಳ್ಳಲ್ಲ ಇದೆಲ್ಲ. ಹಾಗಲ್ಲ ಅನ್ಬಾರ್ದು ಕಣೆ, ಸಂಪ್ರದಾಯ. ಅಮ್ಮ, ಈ ವಾಸನೆ ನಂಗೆ ಆಲ್ರೆಡಿ ತಲೆನೋವು ಬರ್ತಿದೆ, ನಾನು ಮುಡ್ಕೊಳ್ಳಲ್ಲ. ಅಜ್ಜಿಗೆ ಬಿಡಿಸ್ತೀನಿ, ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಒಂದ್ ನಿಮಿಷ ಇರಿ, ಸುಮ್ಮನೆ ನೀನು ನಂಗೆ ಶಾಸ್ತ್ರ ಎಲ್ಲ ಹೇಳಕ್ ಬರ್ಬೇಡ. ಇದೆಲ್ಲ ನಿನ್ಗೆ ಚೆನ್ನಾಗಿ ಕಾಣುತ್ತೆ, ನೀನೇ ಮುಡ್ಕೊ. ಪ್ರಿಯಾ, ಸುಮ್ಮನೆ ನಿಂಗೂ ಬೇಕಾದ್ರೆ ಕೊಡ್ತೀನಿ, ಮುಡ್ಕೊ. ಏಯ್, ಏನ್ ಮಾತಾಡ್ತಿದ್ಯಾ? ತಿಳ್ಕೊಳ್ಳಿ. ಅತ್ತೆ ನಿಮಗೋಸ್ಕರ ಅಂತ ಪ್ರೀತಿಯಿಂದ ಹೂವು ತಂದಿದ್ದಾರೆ. ಅವ್ರ ಸಮಾಧಾನಕ್ಕಾದರೂ ಸ್ವಲ್ಪ ಹೂ ಮುಟ್ಕೊಳ್ಳಿ. ಇದೆಲ್ಲ ಇಷ್ಟ ಆಗಲ್ಲ ಕಣೆ ನನಗೆ. ಆ್ಯಕ್ಚುಲಿ ಅಶೋಕ್ ಮಾಡ್ಕೊಡೋ ಟೀನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಹೇಳ್ಕೊಡ್ತಾರೆ ನನಗೆ. ನೀವಿಬ್ರು ಕುಡಿತೀರಾ? ಮಾಡ್ಕೊಡ್ತೀನಿ. ಕೇಳೋದೇನು, ಮಾಡ್ಕೊಂಬರ್ತೀನಿ, ಕುಡಿಲೇಬೇಕು. ಇವಳೊಬ್ಳು, ನಾನು ಕಷ್ಟಪಟ್ಟು ಬೇರೆ ಏರಿಯಾಯಿಂದ ಡೆಲಿವರಿ ಚಾರ್ಜ್ 200 ರೂಪಾಯಿ, ಹೂಗೆ 500 ರೂಪಾಯಿ ಎಲ್ಲ ಸೇರಿಸಿ 700 ರೂಪಾಯಿ ಕೊಟ್ಟು ಹೂ ತರಿಸಿದ್ರೆ ಇವಳು ನಿನ್ನ ತಲೆಗೆ ಮುಡಿಸ್ಬಿಟ್ಟು ಹೋದ್ಲು. ನೀನಾದರೂ ಖಡಾಖಂಡಿತವಾಗಿ ಹೇಳೋದು ಬೇಡ ಬೇಡ ಅಂತ. ನಿನ್ ಹೂವು ಇಷ್ಟ, ಅವ್ಳು ಮುಡಿಸ್ತಾ ಇದ್ರೆ ನಿಂತ್ಕೊಂಡು ಮುಡಿಸ್ಕೊ. ಬುದ್ಧಿ ಬೇಡ ಅಂಜು ನಿನ್ಗೆ. ಸೀತಮ್ಮ, ಸರ್ ಆಟ ಆಡಕ್ ಕರೀತಾ ಇದ್ದಾರೆ, ನಾನು ಹೋಗ್ತೀನಿ. ಸರಿ, ಹೋಗ್ಬಿಡ್ತಾ. ರಾಮ್, ನಮ್ಮ 3 ಜನದೊಂದು ಫ್ಯಾಮಿಲಿ ಫೋಟೋ ಈ ಗೋಡೆ ಮೇಲೆ ಹಾಕೋಣ. ಎಲ್ಲ ಕಡೆ ನನ್ನ ಸಿಹಿ ಫೋಟೋಸ್ ಮಾತ್ರ ಆಯಿತು. ಮನೆ ಶಿಫ್ಟ್ ಮಾಡಬೇಕಿದ್ರೆ ಎಲ್ಲ ತೊಗೊಂಡು ಹೋಗಿದ್ದೀವಿ. ಈ ಗೋಡೆಗಳೆಲ್ಲ ಖಾಲಿಯಾಗಿರೋದು ನೋಡೋಕ್ಕೆ ಥರ ಕಷ್ಟ ಆಗತ್ತೆ. ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀರಾ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ತಗೋಬರೋಣ. ಹೇಗಿದ್ರು ಈ ಮನೆ ಪೂರ್ತಿ ಬ್ಯೂಟಿಫುಲ್ ಮೆಮರೀಸ್ ಇದೆ, ತೊಂದರೆ ಆಯಿತು. ಈ ಮನೇಲಿ ಒಂದೊಂದು ಜಾಗದಲ್ಲಿ ನಿಂತರು ಸಾವಿರಾರು ಮೆಮರೀಸ್ ಕಣ್ಮುಂದೆ ಬರುತ್ತೆ ಗೊತ್ತಾ. ಸೀತಾ, ಯಾಕೆ ನೀವು ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ? ಇದೇ ಪ್ರಶ್ನೆನ ಎಷ್ಟು ಸಲ ಕೇಳ್ತೀರಾ ನೀವು? ಫಸ್ಟ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಪ್ಪ. ಯಾಕೆಂದ್ರೆ ನಾನು ರಾಮ್ ಹೆಂಡ್ತಿ, ಅದಕ್ಕೆ. ಯು ಮೇಕ್ ಮೀ ಫೀಲ್ ಬ್ಯೂಟಿಫುಲ್. ಸೊ ನನ್ನಿಂದ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಅಂತ ಆಯ್ತು. ಈಗ ಅರ್ಥ ಆಯ್ತು ನೋಡಿ. ಈ ತರ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಬಾಯಿ ಮುಚ್ಚಕ್ಕೆ ನೋಡ್ತಾ ಇದ್ದೀರಾ. ನಿಮ್ ಬಾಯಿ ಮುಚ್ಚಕ್ಕಾಗತ್ತಾ ನಾನು? ಮದುವೆ ಮನೆಯಲ್ಲಿ ಮರ್ತ್ಬಿಟ್ರ? ಒಂದಲ್ಲ, ಎರಡಲ್ಲ, 3. ಹೇಗೆ ಮರೆಯೋದಕ್ಕಾಗುತ್ತೆ? ನಾನೇನು ಮರ್ತಿಲ್ಲ. ನಾನು ಮರ್ತಿಲ್ವಲ್ಲ. ನೀವು ಓಕೆ ಅಂದರೆ ನಾನು ಈಗ ಕೊಡೋದಕ್ಕೆ ರೆಡಿ ಇದ್ದೀನಿ. ಯೂಶಲಿ ಯಾರಾದ್ರೂ ಏನಾದ್ರು ಕೊಟ್ಟರೆ ನಾನು ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ. ಆದರೆ ನಿಮ್ಮ ಕೇಸಲ್ಲಿ ವಾಪಸ್ ಕೊಡೋಕ್ಕಾಗಿಲ್ಲ. ಬಟ್ ನಾನು ಮರ್ತಿಲ್ಲ. ನೀವು ಓಕೆ ಅಂದರೆ ಈಗ ನಾನು ಕೊಡ್ತೀನಿ. ಮೇ ಐ? ರಾಮ್, ಸೀತಾ, ರಾಣಿ ತರ ಕಾಣಿಸ್ತಿದೀಯಾ. ಮದ್ವೆ ಆದ್ಮೇಲೆ ಚೇಂಜ್ ಆಗಿದೀಯಾ ಬಿಡು. ಇರ್ಲಿ, ಅಂತಸ್ತಕ್ಕೆ ತಕ್ಕಂಗೆ ಅವತಾರ ಅಲಂಕಾರ ಇರ್ಬೇಕಂತೆ. ಚೆನ್ನಾಗಿದೆ. ಅಳಿಯಂದ್ರೆ ನೀವು ಚೆನ್ನಾಗಿದ್ದೀರಾ? ಐ ಆಮ್ ಫೈನ್. ನೀವು? ಏನೋ ಸುಮಾರಾಗಿದ್ದೀವಿ ಬಿಡಿ. ಯಾಕದ್ಕೆ ಏನಾಯ್ತು? ಏನಿಲ್ಲ ಬಿಡು, ನಮಗೆ ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅಳಿಯಂದ್ರೆ ಈ ಮನೆನ ಸೀತಂಗೆ ಬರ್ಕೊಟ್ರಂತೆ. ಯಾ, ಬಂಗಾರದ ಮನುಷ್ಯ ಅಂದ್ರೆ ನೀವೇ ನೋಡಿ. ಇದ್ರಲ್ಲಿ ವಾಪಸ್ ಕೊಡೋದೇನು ಬಂತು? ಈ ಮನೆ ಅವ್ರದೇ ಅಲ್ವಾ? ಅದು ನಿಜಾನೇ. ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಸೀತಾ ತವ್ರ ಮನೆಗೆ ಬಂದಿದ್ದಾಳೆ. ಆರತಿ ಮಾಡೋಣ ಅಂದ್ರೆ ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ನಾವಾದ್ರೂ ಈ ಮನೆಯಲ್ಲಿ ಇದ್ದಿದ್ರೆ ಸೀತಾ ನಾವು ವಿಚಾರಿಸ್ಕೊತಿದ್ವಿ, ಕರೆದು ಕಳಿಸಿ ಮಾಡ್ತಿದ್ವಿ. ಆದ್ರೆ ಏನ್ ಮಾಡೋದು, ಸೀತಾ ಒಪ್ಪಿದಿದ್ರೆ ನಾವು ಈ ಮನೆನ ನಮ್ಮನೇನೆ ಅನ್ಕೊಂಡು ಜೋಪಾನ ಮಾಡ್ತಿದ್ವಿ. ಈಗ ನೋಡಿ ಮನೆ ಖಾಲಿ ಹೊಡಿತಿದೆ. ಅತ್ತೆ ಪ್ರೀತಿಯಿಂದ ಅತ್ತಿಗೆ ಅಂತ ಹೂ ತಂದಿದ್ನ ನಾನು ಮುಟ್ಕೊಳ್ಳೋ ಹಾಗಾಯ್ತು. ಪಾಪ ಅತ್ತೆಗೆ ನನ್ನಿಂದ ನೋವಾಯ್ತು. ನಾನಿಲ್ಲಿ ಇರ್ಲೇಬಾರ್ದಿತ್ತು. ಸುಬಿ, ಅದಕ್ಕೆ ಈಗ ನಾನು ಹೂ ತೆಗೆದ್ರೆ ಯಾಕೆ ಅಂತ ಕೇಳ್ತಾರೆ. ಟೀ ರೆಡಿ ಕಣೆ. ಬಿಸಿ ಬಿಸಿ ಮಸಾಲಾ ಚಾಯ್ ರೆಡಿ. ಟೀ ಮಾಡೋಕೆ
ಅದಕ್ಕೆ ಎಷ್ಟೆಲ್ಲ ಕಷ್ಟಪಡ್ಬೇಕು ಗೊತ್ತೇನೆ. ಏಲಕ್ಕಿ ಜಜ್ಬೇಕು, ಶುಂಠಿ ತುರಿಬೇಕು, ಹೆವಿ ವರ್ಕ್. ಅಣ್ಣ ಮಾಡಿದ ಥರನೇ ಟೀ ಟೇಸ್ಟ್ ಬಂತ? ಅದನ್ನ ನೀನ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕು. ವಾವ್, ಸಖತ್ತಾಗಿದೆ ನಿಜವಾಗ್ಲೂ. ಅದಕ್ಕೆ ನಿಮ್ಗೆ ಎಲ್ಲ ಥರ ಊಟನೂ ಸೇರ್ತಾ ಇದೆಯಾ? ಫನಿ ಥಿಂಗ್ ಇಸ್ ನಂಗೆ ಆಕ್ಚುಲಿ ಎಲ್ಲಾನು ಸೇರ್ತಿದೆ. ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಕ್ರೇವಿಂಗ್ಸ್ ಅಂತಾನೂ ಇಲ್ಲ. ಒಂದೊಂದ್ಸಲಿ ನಾನು ಪ್ರೆಗ್ನೆಂಟ್ ಅಂತ ನಂಗೆ ಡೌಟ್ ಆಗುತ್ತೆ. ಅದ್ರಲ್ಲಿ ಬೇರೆ ನಮ್ಮಮ್ಮ ಮುಖದಲ್ಲಿ ಕಳೆ, ಕಣ್ಣಲ್ಲಿ ಹೊಳಪು ಅಂತೆಲ್ಲ ಹೇಳ್ತಾರೆ. ಅಂಜು, ನಿನಗೆ ನನ್ನ ಮುಖದಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತಿದ್ಯಾ? ಏನು ಚೇಂಜಸ್ ಕಾಣ್ತಿಲ್ಲ ಅಂದರೆ ಅದಕ್ಕೆ ಹರ್ಟ್ ಆಗ್ಬೋದು. ಹೇಳೇ. ಪರವಾಗಿಲ್ಲ ಅದಕ್ಕೆ, ಮನೆ ಖಾಲಿನೇ ಇರಲಿ, ನಾವು ಅವಾಗವಾಗ ಬಂದು ಹೋಗಿ ಮಾಡ್ತಿರ್ತೀವಿ. ಅದು ಸರಿನೇ. ಸ್ವಂತ ಮನೆ ಅನ್ನೋದು ನಮ್ಮ ಹಣೆಯಲ್ಲಿ ಎಲ್ಲಿ ಬರ್ದಿದೆ ಹೇಳಿ? ಅದು ಅಲ್ಲದೆ ಈ ತಿಂಗಳಿಂದ 4,000 ಬಾಡಿಗೆ ಜಾಸ್ತಿ ಮಾಡಿದ್ದಾರೆ. ಈಗ ನಿಂತ ಕಾಲ ಮೇಲೆ 4,000 ಜಾಸ್ತಿ ಮಾಡಿದ್ರೆ ಎಲ್ಲಿಂದ ಕೊಡೋದು ಹೇಳಿ? ನಿಮ್ಮ ಅಣ್ಣ ದುಡಿಯೋ ಚಂದ ನಿನಗೆ ಗೊತ್ತಲ್ವಾ? ನೀನೇನೋ ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರಿಕೊಂಡೆ, ಜರ್ತಾರಿ ಸೀರೆ ಉಟ್ಕೊಂಡು ಒಡವೆ ಹಾಕ್ಕೊಂಡು ಕಾರಲ್ಲಿ ಜಾಮ್ ಅಂತ ಓಡಾಡ್ತಿದ್ಯಾ. ನಾವೇ ನಿನ್ನನ್ನು ಮದುವೆ ಮಾಡಿಕೊಟ್ಟು ಇನ್ನೂ ಹಾಗೆ ಇದ್ದೀವಿ. ನಮ್ಮ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ. ಅಮ್ಮ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟು ಬೇಕು ಅಂತ ಡೈರೆಕ್ಟಾಗಿ ಕೇಳಿ, ನಾನು ಕೊಡ್ತೀನಿ. ಒಂದು 50,000 ಬೇಕಿತ್ತು ಈ ತಿಂಗಳಿಗೆ. ಆದರೂ ನಿಮ್ಮ ಹತ್ರ ಹೇಗೆ ತಗೊಳೋದು ಬಿಡಿ. ಅಮ್ಮ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನಾನು ಕೊಡ್ತೇನೆ. ಅಳಿಯಂದ್ರೆ ನೀವು ನಿಜವಾಗ್ಲೂ ದೇವರಂತ ಮನುಷ್ಯ ನೋಡಿ. ನಮ್ಮ ಯಜಮಾನ್ರ ನಂಬರ್ ಇದೆಯಲ್ಲ ಅವತ್ತು ಆಫೀಸಲ್ಲಿ, ಆ ನಂಬರ್ಗೆ ಹಾಕ್ಬಿಡಿ. ಯಾ ಇದೆ. ಬನ್ನಿ ಅಜ್ಜಿ ಕಾಫಿ ಮಾಡಿದ್ದಾರೆ, ಕಾಫಿ ಕುಡಿತಾ ಮಾತಾಡೋಣ. ಬನ್ನಿ. ರಾಮ್, ಐ ಆಮ್ ಸಾರಿ ಅದಕ್ಕೆ ಈ ಥರ ಮಾತಾಡಿದ್ದಕ್ಕೆ. ನೀವು ಅವ್ರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಸೀತಾ, ನಂಗೆ ಏನು ಪ್ರಾಬ್ಲಮ್ ಇಲ್ಲ. ಅವರು ನಮ್ಮ ಫ್ಯಾಮಿಲಿನೇ ತಾನೆ, ಐ ವಿಲ್ ಹೆಲ್ಪ್ ದೆಮ್. ಅದು ಹಾಗಲ್ಲ ರಾಮ್. ಸೀತಾ, ನೀವು ಆಗಾಗ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಜಸ್ಟ್ 50,000, ಅದೇನು ನಂಗೆ ದೊಡ್ಡ ವಿಷಯ ಏನಲ್ಲ. ಇದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಒಳ್ಳೇದೇ ತಾನೇ. ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ ರಾಮ್. ನಾನು ಇನ್ನು ಯಾರಿಗೂ ಹೆಲ್ಪ್ ಮಾಡ್ತಿಲ್ಲ ಸೀತಾ, ಅವ್ರು ನಮ್ಮ ಫ್ಯಾಮಿಲಿನೇ ತಾನೆ. ಪಾಪ, ಇಟ್ಸ್ ಓಕೆ. ಈಗ ಅದೆಲ್ಲ ಬಿಡಿ, ನಾವು ಕಮ್ ಟು ದ ಪಾಯಿಂಟ್. ಏನು? ಒಂದಲ್ಲ 3 ಮುತ್ತಿನ ಕತೆ.